clouds and going up. ಎಸ್, ಮೇಲಿದ್ದ ಮೋಡ ಈಗ ಕೆಳಗೆ ಕಾಣ್ತಾ ಇದೆ. ಬ್ರೇಕಿಂಗ್ ಕ್ಲೌಡ್ಸ್ ಫ್ರಮ್ ದ ವಿಂಗ್ಸ್. ವಾಟ್ ಅನ್ ವ್ಯೂ. ಮರೆಯಾಗಿದ್ದ ಸೂರ್ಯ ಮತ್ತೆ ಕಾಣ್ತಿದ್ದಾನೆ. ಮೋಡಗಳು, ವಿಮಾನದಿಂದ ಮೋಡಗಳು. ವಾ 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 ನೋಡಿ ಸರ್, ವಿಮಾನದಿಂದ ಮೋಡ, ಮೋಡದ ಮೇಲೆ ನಾವು ಹಾಂ, ಮೋಡಗಳ ಮೇಲೆ ನಾವು. ಸೂರ್ಯ ಎಲ್ಲಿದ್ದೀಯಪ್ಪ ಸೂರ್ಯ? ಎಸ್, ಯಾವ ಥರ ಇದೆ ನೋಡಿ ಮೋಡಗಳು. ಮೋಡದ ಕೆಳಗಡೆ ಸಿಟಿ ಕಾಣ್ತು. ಎಸ್, ಸಿಟಿ. ಹೌದು, ಮೋಡ ಕಡಿಮೆ ಇದ್ದ ಕಡೆ ಕಾಣಿಸುತ್ತೆ ನೋಡಿ. ಸೂರ್ಯ ಇನ್ನೂ ಅಲ್ಲಿ ಮೇಲೆ ಆ ಕಡೆ. ಇನ್ನೂ 2 ಲೇಯರ್ ಮೇಲಿದೆ ಸರ್ ಮೋಡ. ಇನ್ನೂ ಮೋಡಗಳು ಇಲ್ಲಿ, ಬೆಟ್ಟದ ತಪ್ಪಲುಗಳು ಮೋಡದ ಜೊತೆಯಲ್ಲಿ. ಇನ್ನೂ 1 ಲೇಯರ್ ಮೋಡ ಮೇಲಿದೆ ಇಲ್ಲಿ. ಅದನ್ನು ಕ್ರಾಸ್ ಆಗ್ತೀವ ನೋಡಬೇಕು. ಅದು ಕ್ರಾಸ್ ಆದರೆ ಸೂರ್ಯ ಬಹುಶಃ ಕಾಣ್ತಾನೆ. ಆ ಕಡೆ ಇನ್ನೂ ಬೆಳಕಿರೋ ಥರ ಕಾಣ್ತಾ ಇದೆ. ಎಸ್ ಎಸ್, ನಮ್ಮ ಭಾರತದ ಕಡೆ ಹೋಗ್ತಾ ಇದೀವಿ ಈಗ, ನೇಪಾಳ ಕ್ರಾಸ್ ಮಾಡಿ. ಎಸ್, ಇನ್ನೊಂದು ಲೇಯರ್ ಕಟ್ ಮಾಡ್ತಾ ಇದ್ದೀವಿ. ಎಸ್, ತಿರುಗ್ತಾ ಇದೆ. ಉತ್ತರಂ ಯತ್ ಸಮುದ್ರಸಿ. ಸಾಗರದ ರೀತಿಯಲ್ಲಿ ಕಾಣ್ತಾ ಇದೆ ಇಲ್ಲಿ. ತಿರುಗಿಬಿಟ್ವಿ ಮತ್ತೆ ಪೂರ್ವದ ಕಡೆಗೆ. ಇಲ್ಲೇ ಇದೀವಿ ನಾವು ನೇಪಾಳದಲ್ಲೇ. ವಾಪಸ್ ಪೂರ್ವಕ್ಕೆ ತಿರುಗೋದು ಬ್ಯಾಗ್ ಆಗೋತ್ತಿಲ್ಲ ನೋಡಿ ಸರ್. ಮೋಡ ಹೆಂಗೆ ಕಾಣ್ತಾ ಇದೆ. ನೋಡಿ, ಆ ಮೋಡದ ಎತ್ತರಕ್ಕೆ ಆ ಬೆಟ್ಟ ಇದೆ. ಅಲ್ಲಿ ಒಂದು ಬೆಟ್ಟ ಕಾಣ್ತಾ ಇದೆ. ಮೋಡದ ಎತ್ತರಕ್ಕೆ ಆ ಬೆಟ್ಟ. ಮತ್ತಷ್ಟು ಎತ್ತರಕ್ಕೆ ಹೋಗ್ತಾ ಇದೆ ಈಗ ವಿಮಾನ. ಹೌದು, ನೇಪಾಳದಲ್ಲಿ 5:15, ಈಗ ಕತ್ಲೆ ಆಗಿಬಿಟ್ಟಿದೆ ಆಲ್ರೆಡಿ. ಇಂಡಿಯಾದಲ್ಲಿ ಸುಮಾರು 5 ನಿಮಿಷ ಆಯಿತು. ಇನ್ನು ಹೈಟ್ಗೆ ಹೋಗ್ತಾನೆ ಇದೆ ಫ್ಲೈಟು. ಹೈಟ್ ರೀಚ್ ಆಗಿಲ್ಲ. ಟರ್ಬುಲೆನ್ಸ್ ಆಗ್ತಾ ಇದೆ. ಇನ್ನೊಂದು ಲೇಯರ್ ರೀಚ್ ಆಗ್ತಾ ಇದೆ ಈಗ. ಸೊ ಇನ್ನೊಂದು ಲೇಯರ್ ಮೋಡವನ್ನು ಕಟ್ ಮಾಡಿ ಮೇಲೆ ಹೋಗ್ತಾ ಇದ್ದೀವಿ ಈಗ. ಇದು 1 ಲೇಯರ್ ಮೋಡ ಹೋಯಿತು, 2nd ಲೇಯರ್ ಮೋಡ ಇದು. ಸೊ ಅದಕ್ಕೆ ಒಳಗಡೆ ಫ್ಲೈಟಲ್ಲಿ ಟರ್ಬುಲೆನ್ಸ್ ಕೂಡ ಆಗ್ತಾ ಇದೆ. ನೋಡಿ, ಆ ಲೇಯರ್ ಕಾಣ್ತಾ ಇದೆ ನಮಗೆ. ಆ ಲೇಯರ್ ಏನು ಕಟ್ ಮಾಡಿ ಮೇಲೆ ಹೋದ್ವಿ, ಇಲ್ಲಿ ಕಾಣ್ತಾ ಇದೆ ಈಗ. ಎಸ್, ಇದೆ ಲೇಯರ್ ಕಟ್
ಇದೆ, ಕತ್ಲೆ ಆಗ್ತಾ ಇದೆ. ಸೊ 2 ಲೇಯರ್ಸ್ ಇದೆ, ಇನ್ನೂ ಒಂದು ಲೇಯರ್ ಮೋಡ ಮೇಲೆ ಕಾಣ್ತಾ ಇದೆ ನಮಗೆ. ಅದನ್ನು ಕಟ್ ಮಾಡಿ ಹೋಗ್ತೀವ, ನೋಡ್ಬೇಕೀಗ. ಸೊ ಮತ್ತೆ ಬೆಳಕು, ಸೂರ್ಯನ ಕಿರಣ ಕಾಣ್ತಾ ಇದೆ ನಮಗೆ. ಇನ್ನು ಕೆಳಗೆ ನೋಡೋ ಸಿಟಿ ಕಾಣ್ತಾ ಇದೆ, ಕಟ್ ಮಾಡಿ ಬಿಟ್ಟಿಲ್ವಾ ಅಂತ ಅನಿಸ್ತಾ ಇದೆ ನಮಗೆ. ಒಂದು ಗೂಗಲ್ ಮ್ಯಾಪ್ ಇದೆ, ನೋಡೋಣ. ಇನ್ನೊಂದು ಲೇಯರ್ ಕಟ್ ಮಾಡಿ ಹೋಗುತ್ತಾ ಅಂತ ನೋಡಬೇಕು. ಟರ್ಬುಲೆನ್ಸ್ ಆಗ್ತದೆ ಅಂತ ಹೇಳಿದ್ರೆ ಮೋಡ ಸಿಕ್ತು ಅಂತ. ಹಾಂ, ಮೋಡ. ಹೌದು. ಸೊ ಇಲ್ಲಿ ಲೈಟ್ ಆಯಿತು ಅಂದರೆ ನಾವು ಒಂದು ಲೆವೆಲ್ ರೀಚ್ ಆದ್ವಿ ಅಂತ. ಸೊ ಇಲ್ಲಿಂದ ಟ್ರಾವೆಲ್ ಮಾಡುತ್ತೆ ಮುಂದೆಗೆ. ಸೊ 2 ಲೇಯರ್ ಮೋಡ ಇಲ್ಲಿ ನೋಡಿದ್ವಿ. ಸೊ ಟರ್ಬುಲೆನ್ಸ್ ಮತ್ತೆ ಆಗ್ತಾಯಿದೆ ಅಂದರೆ ಮತ್ತಷ್ಟು ಮೋಡಗಳು ಸಿಕ್ಕಿವೆ ಅಂತ. ಪಶ್ಚಿಮ, ನಾವು ಇದು ಪೂರ್ವದ ಕಡೆ ನೋಡ್ತಾ ಇದ್ದೀವಿ. ಬಿಸಿಲು ಆ ಕಡೆ ಇದೆ, ಅದೇ ಭಾರತ ಆ ಕಡೆ ಇದೆ. ಸೊ ಎಲ್ಲ ಲೇಯರ್ ಮೋಡಗಳನ್ನ ಬಿಟ್ಟು ಈಗ ಆಚೆ ಹೋಗ್ತಾ ಇದ್ದೀವಿ. ಟರ್ಬುಲೆನ್ಸ್ ನಮಗೆ ಒಳಗಡೆ ಗೊತ್ತಾಗ್ತಾ ಇದೆ. ಗೋಯಿಂಗ್ ಅಪ್ ಆ್ಯಂಡ್ ಅಪ್ 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 ಅಗೈನ್. ಆದರೂ ಸಿಟಿ ಕಾಣ್ತಿದೆ ಕೆಳಗಡೆ. ಇಲ್ಲ, ಮೇಲಿಲ್ಲ, ಲೇಯರ್ ಇಲ್ಲ. ಲಾಸ್ಟ್ ಲೇಯರ್ ಅಪ್ ಆ್ಯಂಡ್ ಸ್ಟಡಿ ಈಗ. ಸೊ ಸ್ಟಡಿ ಆಯಿತು. ಫ್ಲೈಟ್ ಅಂದರೆ ಮೂವ್ ಆಗ್ತಾಯಿದೆ. ಸೊ ಎಲ್ಲ ಲೇಯರ್ ಮೋಡಗಳನ್ನ ಬಿಟ್ಟು ಮೇಲೆ ಬಂದಿದ್ದೀವಿ ಈಗ. ನಮ್ಮ ಇನ್ನೊಂದು ಕಡೆ ರೈಟ್ ಸೈಡಲ್ಲಿ ಬೆಳಕು ಕಾಣಿಸ್ತಾ ಇದೆ ನಮಗೆ ಸ್ವಲ್ಪ. ಆದರೆ ಇಲ್ಲಿ ಈ ಕಡೆ ಕತ್ಲೆ, ಅಂದರೆ ಪೂರ್ವದ ಕಡೆ ಕತ್ಲೆ ಇದೆ, ಪಶ್ಚಿಮದ ಕಡೆ ಬೆಳಕಿದೆ. ಇದಿಷ್ಟು ನೇಪಾಳದ ಕಠ್ಮಂಡುವಿನಿಂದ ಫ್ಲೈಟ್ ಟೇಕ್ ಆಫ್ ಆದಂತಹ ಕತೆ ನನ್ನ ಜೊತೆ.